ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ದೀರಿ ನಮ್ಮ ಕೋಳಿಗಳ ಬಗ್ಗೆ ಅಪ್ಡೇಟ್ನ ಕೊಡಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಮ್ಮ ಹತ್ರ ಇದ್ದ ಕೋಳಿಗಳಲ್ಲಿ ಒಂದು ಕೋಳಿನ ಸೇಲ್ ಮಾಡಿದ್ವಿ. ನಮ್ಮ ಪಕ್ಕದ ಮನೆಯವರೊಬ್ಬರು ಏನೋ ಪೂಜೆ ಇದೆ ಬೇಕು ಅಂತ ಹೇಳಿದ್ರು, ಹಾಗಾಗಿ ಒಂದು ಕೋಳಿನ ಕೊಟ್ವಿ ಅವರಿಗೆ. ಸೊ ಹೀಗೆ ನೋಡ್ತಿದ್ರೆ ಇದು ನಮ್ಮ ಮನೆಯಲ್ಲಿರುವಂಥ ಹುಂಜ. ಸೊ ಇದನ್ನು ಸೇಲ್ ಮಾಡಿಲ್ಲ, ಬೇರೆದೊಂದು ಸೇಲ್ ಮಾಡಿದ್ದೀನಿ, ಬಟ್ ಅದ್ರ ವಿಡಿಯೋನ ಮಾಡ್ಕೊಂಡಿಲ್ಲ. ಸೊ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು. ಸೊ ನಮ್ಮ ಮನೆ ಕೋಳಿನ ಬಂದು 800 ರೂಪಾಯಿ ಹಾಗೆ ಕೊಟ್ವಿ. ಮೊದಲನೇ ಸಲ ನಾವು ನಮ್ಮ ಮನೆಯಲ್ಲಿ ಸಾಕಿದಂಥ ಕೋಳಿನ ಸೇಲ್ ಮಾಡಿದ್ದು. ಸೊ ಇದರಿಂದ 800 ರೂಪಾಯಿ ನಮಗೆ ಅಮೌಂಟ್ ಬಂದಿದೆ. ಹಾಗೆ ನಮ್ಮ ಹತ್ರ 2 ಹೆಣ್ಣು ಕೋಳಿಗಳಿದೆ. ಒಂದು ಬಂದು ನಾವು ಸ್ಟಾರ್ಟಿಂಗ್ ತಂದಂಥ ಒಂದು ಹೆಣ್ಣು ಕೋಳಿ, ಇನ್ನೊಂದು ಬಂದು ಅದರ ಮಗಳೇ ಇದೆ ನಮ್ಮ ಹತ್ರ. ಸೊ ಎರಡು ಕೂಡ ಮೊಟ್ಟೆನ ಹಾಕ್ತಾ ಇತ್ತು. ಸುಮಾರು 16 ಮೊಟ್ಟೆಗಳನ್ನ ಹಾಕಿದೆ. ಎರಡು ಕೂಡ 16 ಮೊಟ್ಟೆ ಹಾಗೆ ಹಾಕಿದೆ. ನಾನು ಸ್ಟಾರ್ಟಿಂಗಲ್ಲಿ ತಂದಂಥ ಹೆಣ್ಣು ಕೋಳಿ ಏನಿದೆ ಇದು ಬಂದು ತುಂಬ ಸಲ ಮೊಟ್ಟೆ ಹಾಕಿದೆ, 6-7 ಸಲ ಈಗ ಮೊಟ್ಟೆ ಹಾಕಿದೆ. ಅದರ ಮಗಳೇನಿದೆ ಅದು 2ನೇ ಸಲ ಈಗ ಮೊಟ್ಟೆ ಹಾಕ್ತಾ ಇರೋದು. ಲಾಸ್ಟ್ ಟೈಮ್ ಹಾಕಿತ್ತು, ಆ ಟೈಮಲ್ಲಿ ಮಳೆ ಇದ್ದಿದ್ದ ಕಾರಣ ನಾವು ಕಾವಿಗೆ ಕೂರಿಸಿರಲಿಲ್ಲ ಮರಿ ಮಾಡೋದಕ್ಕೆ. ಮಳೆಗಾಲದಲ್ಲಿ ಮರಿ ಮಾಡೋದು ಸ್ವಲ್ಪ ಕಷ್ಟ, ಹಾಗಾಗಿ ಕೂರಿಸಿರಲಿಲ್ಲ. ಈಗ ಮಳೆಗಾಲ ಮುಗಿದು ಚಳಿಗಾಲ ಬಂದಿದೆ, ಹಾಗೆ ಈ ಟೈಮಲ್ಲಿ ಕೂರಿಸಿದ್ದೀವಿ, ಮಳೆ ಏನೂ ಇರಲ್ಲ ಅಂತ ಹೇಳಿ. ಅಮ್ಮ ಹಾಗೆ ಮಗಳು ಎರಡು ಕೂಡ ಮರಿ ಮಾಡೋದಕ್ಕೆ ಕೂತ್ಕೊಂಡಿದೆ. ನೋಡಬೇಕು ಈ ಸಲ ಎಷ್ಟು ಮರಿ ಆಗುತ್ತೆ ಅಂಥೇಳಿ. ಲಾಸ್ಟ್ ಟೈಮ್ ಈಗ ನೋಡ್ತಿರುವಂಥ ಕೋಳಿ ಏನಿದೆ ಇದಕ್ಕೆ ಮರಿ ಮಾಡಿಸೋದಕ್ಕೆ ಅಂತ ಕೂರಿಸಿದ್ವಿ, ಆದರೆ ಮರಿಗಳಾಗಲಿಲ್ಲ ಸರಿಯಾಗಿ. 1-2 ಮರಿಗಳಾಗಿತ್ತು, ಅದು ಕೂಡ ಸತ್ತೋಯ್ತು. ಈಗ ಮರಿ ಮಾಡೋದಕ್ಕೆ 9 ಮೊಟ್ಟೆಗಳನ್ನ ಇಟ್ಟಿದ್ದೀವಿ. ಇನ್ನು ಉಳಿದ ಮೊಟ್ಟೆನ ಸೇಲ್ ಮಾಡೋದಕ್ಕೆ ಹೋಗಿಲ್ಲ, ನಮಗೆ ಬೇಕಿತ್ತು, ಹಾಗಾಗಿ ನಾವೇ ಯೂಸ್ ಮಾಡಿದ್ವಿ ಅದನ್ನು. ಈ ಸಲ 2 ಕೂಡ ಮರಿ ಮಾಡ್ತು ಅಂತ ಹೇಳಿದ್ರೆ ಸೊ ನಮಗೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಆಲ್ರೆಡಿ ನಮಗೆ ಪ್ರಾಫಿಟ್ ಇದೆ, ಯಾಕೆ ಅಂತ ಹೇಳಿದ್ರೆ ಒಂದು ಹುಂಜನ ಬಂದು 800 ರೂಪಾಯಿ ಹಾಗೆ ಕೊಟ್ಟಿದ್ದೀವಿ. ಹಾಗೆ ತುಂಬ ಸಲ ಮೊಟ್ಟೆನ ಹಾಕಿದೆ ಇದು, ಹಾಗೆ ಅದರಿಂದ ಎಲ್ಲ ನಮಗೆ ಪ್ರಾಫಿಟೇ ಆಗಿದೆ. ಈ ಸಲ ಏನಾದರೂ ಮರಿಗಳನ್ನ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಸೊ ನಮ್ಮ ಕೋಳಿ ಸಾಕಾಣಿಕೆ ಅಭಿವೃದ್ಧಿ ಪಡಿಸೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡೋಣ ಎಷ್ಟು ಮರಿಗಳಾಗುತ್ತೆ ಏನು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.